ವಿಚಾರ ಅಂತಂದ್ರೆ ಆಸ್ತಿ ವಿಚಾರವಾಗಿನೇ ಹೀಗೆ ಹತ್ಯೆ ನಡೆದಿರುವಂತಂತ ಅನ್ನುವಂಥದ್ದು. ತಂಗಿ ಹೆಸರಲ್ಲಿ ಒಂದು ಆಸ್ತಿ ಮಾಡಿದ್ರು, ಇದು ಕಲಹ ಕಾರಣ ಆಯ್ತು ಅನ್ನೋದೆಲ್ಲ ಕೇಳ್ಪಡ್ತಾ ಇದ್ವಲ್ಲ, ಯಾವ ಆಸ್ತಿ ಅದು? TV9ಗೆ ಇದಕ್ಕೆ ಸಂಬಂಧಪಟ್ಟ ಹಾಗಿನ ಮಾಹಿತಿ ಸಿಕ್ಕಿದ್ದು 2 RTCಗಳನ್ನ ನೀವಿಲ್ಲಿ ನೋಡ್ತಾ ಇರಬಹುದಾಗಿದೆ. ಒಂದು ಉತ್ತರ ಕನ್ನಡ ಜಿಲ್ಲೆಗೆ ಇದೆರಡು ಅಷ್ಟೇ ಉತ್ತರ ಕನ್ನಡ ಜಿಲ್ಲೆದೆ 7.5 ಎಕರೆ ಜಮೀನನ್ನ ಖರೀದಿ ಮಾಡಿರ್ತಾರೆ ಆ ಜಿಲ್ಲೆಯಲ್ಲಿ ಓಂ ಪ್ರಕಾಶ್ ಅವರು. ಕೊಲೆ ಬಳಿಕ ಓಂ ಪ್ರಕಾಶ್ ಆಸ್ತಿ ವಿಚಾರ ಬಹಿರಂಗ ಆಗಿದ್ದು TV9ಗೆ ಸಿಕ್ಕಿರುವಂತ ಮಾಹಿತಿ ಪ್ರಕಾರವಾಗಿ 2 RTCಯನ್ನ ನೋಡ್ತಾ ಇದ್ರಲ್ಲ. ಒಂದು ಸ್ಯಾಮ್ ಜೋಯ್ಡಾದಲ್ಲಿ 2.20 ಗುಂಟೆ ಅಂದ್ರೆ 2 ಎಕರೆ 20 ಗುಂಟೆ ಜಮೀನನ್ನ ಅವರು ಖರೀದಿ ಮಾಡಿರ್ತಾರೆ ಇಲ್ಲಿ ಜೋಯ್ಡಾದಲ್ಲಿ. ಇದೇ ರೀತಿಯಾಗಿ ಕಾಳಿ ನದಿ ಪಕ್ಕದ ಬಾಡ್ಗುಂದ ಅನ್ನೋ ಬಳಿನೂ ಕೂಡ 5 ಎಕರೆ ಭೂಮಿಯನ್ನ ಖರೀದಿ ಮಾಡಿರ್ತಾರಂತೆ. ಉತ್ತರ ಕನ್ನಡ ಜಿಲ್ಲೆ ಖರೀದಿ ಮಾಡಿದ್ದಾರೆ, ಅದಕ್ಕೆ ಸಂಬಂಧಪಟ್ಟ RTC ನೋಡ್ಬೋದು ಇಲ್ಲಿ. ಉತ್ತರ ಕನ್ನಡ ಜಿಲ್ಲೆ ಸೋಫಾ ತಾಲೂಕಿನ ಬಾಡ್ಗುಂದ ಗ್ರಾಮ 5 ಎಕರೆಯಲ್ಲಿ ರೆಸಾರ್ಟ್ ನಿರ್ಮಾಣಕ್ಕೆ ಅವರು ನಿರ್ಧರಿಸಿದ್ರಂತೆ. ಕಾಳಿ ನದಿ ಪಕ್ಕದಲ್ಲೇ ಜಾಗ ಇರೋದ್ರಿಂದಾಗಿ ರಾಫ್ಟಿಂಗ್ ಅನ್ನ ಆರಂಭ ಮಾಡಿದ್ರಂತೆ. 5 ಎಕರೆ ಜಮೀನು ಆವರಣದಲ್ಲಿ ರಾಫ್ಟಿಂಗ್ ಮಾಡಲಾಗ್ತಾ ಇತ್ತು. ಮಗ ಕಾರ್ತಿಕೇಶ್ ಹೆಸರಿನಲ್ಲಿ ಭೂಮಿ ಖರೀದಿಸಿದ್ರು ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಸೊ ಒಂದು ಜಾಗವನ್ನ ತಂಗಿ ಹೆಸರಲ್ಲಿ, ಮತ್ತೊಂದು ಜಾಗವನ್ನ ಮಗನ ಹೆಸರಲ್ಲಿ ಬಹುಶಃ ಖರೀದಿ ಮಾಡಿದ್ರು ಅಂತ ಕಾಣಿಸುತ್ತೆ. ಆಮೇಲೆ ತಂಗಿ ಯಾರು? ತಂಗಿ ಹಿಂದಿ ಪ್ರಾಧ್ಯಾಪಕರಾಗಿದ್ರಂತೆ. ಓಂ ಪ್ರಕಾಶ್ ಅವರ ತಂಗಿ ಸರಿತಾ ಗುಪ್ತಾ ಅಂತ ದಾಂಡೇಲಿಯ ಬಂಗೂರಾ ನಗರದ ಕಾಲೇಜೊಂದರಲ್ಲಿ ಅವರು ಕೆಲಸ ಮಾಡ್ತಾ ಇದ್ರಂತೆ. ಆಮೇಲೆ ಅಲ್ಲಿದ್ದಂಥ ಸಂದರ್ಭದಲ್ಲಿ ಅವರು ಬ್ರೆಸ್ಟ್ ಕ್ಯಾನ್ಸರ್ನಿಂದ ಬಳಲ್ತಾ ಇದ್ರಂತೆ. ಹೀಗಾಗಿ ಆಗಾಗ ಓಂ ಪ್ರಕಾಶ್ ಅವರು ದಾಂಡೇಲಿಗೆ ಹೋಗಿ ತಂಗಿನ ವಿಚಾರಿಸೋಕೆ ಹೋಗ್ತಾ ಇದ್ರಂತೆ. ಸೊ ಇವರು ಉತ್ತರ ಕನ್ನಡ ಜಿಲ್ಲೆ SP ಆಗಿದ್ದಂಥ ಸಂದರ್ಭದಲ್ಲೇ ಈ ಜಮೀನನ್ನ ಖರೀದಿ ಮಾಡಿರೋದು. 1996ರಲ್ಲಿ ಉತ್ತರ ಕನ್ನಡ ಜಿಲ್ಲೆ SP ಆಗಿದ್ರು ಓಂ ಪ್ರಕಾಶ್ ಅವರು. ಆ ಟೈಮ್ನಲ್ಲಿ ಖರೀದಿ ಮಾಡಿದಂಥ ಜಾಗ. ಈ IAS IPSಗಳು ಬೇರೆ ಬೇರೆ ರಾಜ್ಯದಿಂದ ನಮ್ಮ ರಾಜ್ಯಕ್ಕೆ ಬಂದಿರ್ತಾರೆ, ನಮ್ಮ ರಾಜ್ಯದ ಕೇಡರ್ನಲ್ಲಿ. ಆದರೆ ಇಲ್ಲಿ ಖರೀದಿ ಮಾಡಿರುವಂಥ ಆಸ್ತಿ ಪಾಸ್ತಿ ಇದೆಯಲ್ಲ, ಅದು ಲೆಕ್ಕಕ್ಕೆ ಸಿಗಲ್ಲ. ಅಷ್ಟೊಂದು ಆಸ್ತಿ ಪಾಸ್ತಿ ಈ ರೀತಿಯ ಅಂತ ಅಧಿಕಾರಿಗಳು ಹೊರಗಡೆಯಿಂದ ಬಂದಂಥವ್ರು ಖರೀದಿ ಮಾಡೋದು. ಅದೇ ವಿಚಾರವಾಗಿ ಕಿರಿಕಾಗಿ ಈಗ ಕೊಲೆಯಲ್ಲಿ ಅಂತ್ಯ ಆಗಿದೆಯಾ ಅನ್ನುವಂಥದ್ದು ಈಗಿರುವಂಥದ್ದು ಪ್ರಶ್ನೆ. ಅದಕ್ಕೆ ಸಂಬಂಧಪಟ್ಟಾಗಿನ ಆಸ್ತಿ ವಿವರ ಕೂಡ ನೀವಿಲ್ಲಿ ನೋಡ್ತಾ ಇದ್ದೀರಾ.